ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾವಿವತ್ತು ತೋಟಕ್ಕೆ ಬಂದಿದ್ದೀವಿ. ನಮ್ಮದು ಹಳ್ಳಿ ಆಗಿರೋದ್ರಿಂದ ಹಳ್ಳಿಯಲ್ಲಿ ಪ್ರತಿಯೊಂದು ಮನೆಗಳಲ್ಲೂ ದನ ಕರುಗಳನ್ನ ಎಮ್ಮೆಗಳನ್ನ ಸಾಕ್ತಾರೆ. ಆದರೆ ಅವಕ್ಕೆ ಈ ಟೈಮಲ್ಲಿ ಮೇವಿಗೆ ಅಷ್ಟು ಸಿಗಲ್ಲ, ಹಸಿರು ಮೇವು ಸಿಗಲ್ಲ. ಇಷ್ಟೊತ್ತಿಗಾಗಲೇ ಒಂದೆರಡು ಮಳೆ ಬಂದಿದ್ದರೆ ಹುಲ್ಲು ಚೆನ್ನಾಗಿ ಚಿಗುರ್ಕೊಳ್ತಿತ್ತು, ಅವಕ್ಕೆ ಮೇವು ಆಗ್ತಾಯಿತ್ತು. ಆದರೆ ಒಂದು ಮಳೆ ಬರದೇ ಇರೋ ಕಾರಣ, ವಿಪರೀತ ಬಿಸಿಲಾಗಿರೋ ಕಾರಣ ಅವಕ್ಕೆ ಮೇವುಗಳು ಸಿಗ್ತಾ ಇಲ್ಲ. ಅದರಲ್ಲೂ ಹಾಲು ಕೊಡುವಂಥ ಹಸುಗಳೇನಾದರೂ ಇದ್ದರೆ ಹಾಲೇ ಕೊಡಲ್ಲ, ಅವು ಹಾಲು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ, ತೋಟ ಗದ್ದೆಗಳಲ್ಲಿ ಎಲ್ಲಾದರೂ ಹುಲ್ಲು ಬೆಳೆದಿದ್ರೆ ಹುಲ್ಲು ಕುಯ್ಕೊಂಡು ಹೋಗಿಬಿಟ್ಟು ಅವುಗಳಿಗೆ ಹಾಕ್ತೀವಿ ನಾವು. ಅದರಿಂದ ಅವುಗಳು ಸ್ವಲ್ಪ ಆಹಾರ ಆದಂಗೆ ಆಗುತ್ತೆ, ಹಾಲು ಕೂಡ ಚೆನ್ನಾಗೇ ಕೊಡ್ತವೆ. ಸೊ ಹಾಗೆಯೇ ಮನೆ ಹತ್ರನೇ ಇಷ್ಟು ದಿನ ಹುಲ್ಲು ಸಿಗ್ತಾಯಿತ್ತು. ಅದನ್ನು ನಮ್ಮ ಅತ್ತೆ ಹೋಗಿ ಕಟ್ ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಈಗ ಮನೆ ಹತ್ರ ಇರೋ ಹುಲ್ಲು ಫುಲ್ ಖಾಲಿಯಾಗಿದೆ. ಹಾಗಾಗಿ ನಾವೊಂದು ಹುಲ್ಲು ಬೇಕು ಅಂತಂದರೆ ಹೆಚ್ಚು ಕಡಿಮೆ 2 ಕಿಲೋಮೀಟರ್ ದೂರಕ್ಕೆ ಹೋಗಬೇಕು. ಸೊ ಅಲ್ಲಿಂದ ಅವರಿಗೆ ಹೊತ್ಕೊಂಡು ಬರೋದಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನಿವತ್ತು ಬಂದಿದ್ದೀನಿ. ಯಾವತ್ತೂ ನಾನು ಹುಲ್ಲು ಕುಯ್ದೇ ಇಲ್ಲ. ಕುಯ್ಯೋದು ಹೇಗೆ ಅನ್ನೋದು ನಾನು ನೋಡಿದ್ದೀನಿ, ಒಂದು ಐಡಿಯಾ ಇದೆ. ಬಟ್ ಯಾವತ್ತೂ ಹುಲ್ಲು ಕುಯ್ದಿಲ್ಲ. ನೋಡಬೇಕು, ಇವತ್ತು ಬಂದಿದ್ದೀನಿ, ಹೆಂಗೆ ಕುಯ್ಯೋದು ನೋಡಬೇಕು, ಕುಯ್ಯೋಕ್ಕಾಗತ್ತಾ ಅಂತ ಹೇಳಿಬಿಟ್ಟು ಕಲ್ತ್ಕೊಳ್ಳೋಣ. ಹಳ್ಳಿಗೆ ಮದುವೆ ಆಗಿ ಬಂದಮೇಲೆ ಪ್ರತಿಯೊಂದು ಹಳ್ಳಿ ಕೆಲಸಗಳನ್ನೂ ಕಲೀಲೇಬೇಕಲ್ಲ. ಸೊ ಅದಕ್ಕೋಸ್ಕರ ಕಲ್ತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಕಲಿಯೋದು ಎಷ್ಟು ಮುಖ್ಯನೋ ಹಾಗೆ ಕಲಿಸೋದು ಕೂಡ ಅಷ್ಟೇ ಮುಖ್ಯ. ಸೊ ನನ್ನ ಜೊತೆಗೆ ನಮ್ಮ ಅತ್ತಿಗೆ ಬಂದಿದ್ದಾರೆ, ನಮ್ಮ ಶ್ರೀಯವರ ದೊಡ್ಡಮ್ಮನ ಮಗಳು. ಸೊ ಅವರು ತುಂಬ ಚೆನ್ನಾಗಿ ಕಲಿಸ್ಕೊಡ್ತಾರೆ ಪ್ರತಿಯೊಂದು ಕೆಲಸ. ಈ ಕೆಲಸ ಅಂತಲ್ಲ, ಹಲವಾರು ಹಳ್ಳಿಗಳ ಕೆಲಸನ ನಾನು ಅವರಿಂದ ಕಲ್ತಿದ್ದೀನಿ. ಹಾಗಾಗಿ ಅವರು ನೀಟಾಗಿ ಹೇಳ್ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಹುಲ್ಲನ್ನ ಕುಯ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ನೋಡೋಣ ಏನಾಗತ್ತೆ ಅಂತ ಹೇಳಿ. ಇಲ್ಲಿ ಹುಲ್ಲು ಚೆನ್ನಾಗಿದೆ, ಉದ್ದ ಇರೋದ್ರಿಂದ ಆರಾಮಾಗಿ ಕುಯ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಟೈಮ್ ಹುಲ್ಲು ಕುಯ್ಯೋಕ್ಕೆ ಹೋಗ್ತಾ ಇರೋದ್ರಿಂದ ನನ್ನ ಹಸ್ಬೆಂಡ್ ಗ್ಲೌಸ್ ಕೂಡ ತಂದು ಕೊಟ್ಟಿದ್ದಾರೆ, ಕೈಯೆಲ್ಲರೂ ಕುಯ್ಕೊಂಬಿಡ್ತೀಯ ಅಂತ ಹೇಳಿಬಿಟ್ಟು. ಸೊ ಗ್ಲೌಸ್ ಹಾಕ್ಕೊಂಡು ಅವ್ರು ಹೆಂಗೆ ಹೇಳ್ಕೊಡ್ತಾರೆ ಹಂಗೆ ಕುಯ್ಕೊಂಡು ಆ ಹುಲ್ಲಿನ ಒಂದು ಹೊರೆನ ಮಾಡಿಕೊಂಡು ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ, ಕುಯ್ಯೋಕೆ ಆಗತ್ತೆ ನನ್ನ ಹತ್ರ ಅಂತ ಹೇಳಿಬಿಟ್ಟು ಕುಯ್ದು ಒಂದು ಹೊರೆ ಮಾಡಿಕೊಂಡು ತೊಗೊಂಡು ಹೋಗಬೇಕು ಇವತ್ತು. ಬನ್ನಿ ನೋಡೋಣ. ಅಂತೂ ಇಂತೂ ಹುಲ್ಲು ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಗ್ಲೌಸ್ ಹಾಕ್ಕೊಂಡಿದ್ರಿಂದ ಫುಲ್ ಧೈರ್ಯ ಇದೆ, ಯಾಕೆಂದರೆ ಕೈಯೆಲ್ಲ ಏನೂ ಕುಯ್ಕೊಳ್ಳಲ್ಲ ಅಂತ. ಸೊ ಆ ಕಾನ್ಫಿಡೆನ್ಸ್ ಮೇಲೇ ಪರ ಅಂತ ಹುಲ್ಲನ್ನು ಎಳ್ಕೊಳ್ತಾ ಹೋದೆ. ಹಂಗೆ ಕೈಗೆ ಗ್ಲೌಸ್ ಹಾಕ್ಕೊಂಡಿರೋದ್ರಿಂದ ಫುಲ್ ಧೈರ್ಯ ಇತ್ತು, ಕೈ ಏನು ಕುಯ್ಯಲ್ಲ ಅಂತ ಹೇಳಿಬಿಟ್ಟು ಅದೇ ಕಾನ್ಫಿಡೆನ್ಸಲ್ಲಿ ಫಾಸ್ಟ್ ಕುಯ್ತಾ ಹೋದೆ. ಫಸ್ಟು ಒಂದು ಮುಷ್ಟಿ ಕುಯ್ದ ತಕ್ಷಣವೇ ಫುಲ್ ಖುಷಿಯಾಗೋಯ್ತು ನನಗೆ. ಎತ್ತಿ ಒಂದು ಮುಷ್ಟಿ ಕುಯ್ದೆ ಅಂತ ಹೇಳಿಬಿಟ್ಟು ನಮ್ಮ ಅತ್ತಿಗೆಗೆ ತೋರಿಸ್ದೆ. ಆಮೇಲೆ ನನಗೆ ಕುಯ್ಬೋದಪ್ಪ ಅಂತ ಹೇಳಿ ಕಾನ್ಫಿಡೆನ್ಸ್ ಬಂತು. ಸೆಂಟ್ರಲ್ಲಿ ಅವ್ರು ನನಗೆ ಹೇಳ್ಕೊಡ್ತಾಯಿದ್ರು. ಫಸ್ಟ್ ಅಲ್ಲಿಂದ ನೀಟಾಗಿ ಕುಯ್ಕೊಂಡು ಹೋಗು. ಅಲ್ಲಿಂದ ಶುರು ಮಾಡು. ನೀಟಾಗಿ ಕತ್ತಿ ನೀಟಾಗಿ ನೆಲಕ್ಕೆ ತಾಗಂಗೆ ಕುಯ್ಬೇಕು. ಸ್ವಲ್ಪ ಕೈ ಮುಷ್ಟಿ ತುಂಬಿದ ತಕ್ಷಣ ಕೆಳಗೆ ಇಟ್ಕೋಬೇಕು. ಮನೆ ಹತ್ರ ಹುಲ್ಲು ಖಾಲಿ ಆದಮೇಲೆ ಎಲ್ಲೂ ಹುಲ್ಲು ಇರಲಿಲ್ಲ. ಸೊ 1-2 ಕಿಲೋಮೀಟ್ರ್ ಆಚೆ ಒಬ್ಬರು ತೋಟದಲ್ಲಿ ಹುಲ್ಲಿದೆ ಅಂತ ಹೇಳಿ ನಮಗೆ ಗೊತ್ತಾಯಿತು. ನಾವು ಅವ್ರನ್ನ ಹೋಗಿ ಕೇಳಿ ಪರ್ಮಿಷನ್ ತೊಗೊಂಡು ಅಲ್ಲಿ ಕುಯ್ತಾ ಇದ್ದಿದ್ದು ನಾವು. ಮನೆ ಹತ್ರ ತೋಟದಲ್ಲೆಲ್ಲ ಏನು ಮಾಡಿಬಿಡ್ತಾರೆ ಅಂದರೆ, ಕಳೆ ಇದೆ ಅಂತ ಕಳೆ ಆಗುತ್ತೆ ತೋಟದಲ್ಲಿ ಅಂಥೇಳಿ ಕಳೆನಾಶಕ ಹೊಡೆದ್ಬಿಡ್ತಾರೆ. ಹಾಗಾಗಿ ಹುಲ್ಲು ಚಿಗುರಲ್ಲ. ಸೊ ಇವ್ರು ಕಳೆನಾಶಕ ಹೊಡೆದಿರಲಿಲ್ಲ. ಹುಲ್ಲು ತುಂಬ ಚೆನ್ನಾಗಿತ್ತು. ಇವ್ರು ನಮಗೆ ಕುಯ್ಕೊಳ್ಳಿ ಅಂತ ಹೇಳಿದರು. ಹಾಗಾಗಿ ನಾವು ಅಷ್ಟು ದೂರದಕ್ಕೆ ಹೋಗಿ ಹುಲ್ಲು ತೊಗೊಂಡು ಬರ್ತಾ ಇರೋದು. ಅವ್ರು ಕೂಡ ಬಂದಿದ್ರು, ಅಲ್ಲಿ ಸೈಡಲ್ಲಿ ಕಾಣಿಸ್ತಾ ಇರೋದು ಅವರೇ. ನಮ್ಮ ಜೊತೆ ಮಾತಾಡಿಕೊಂಡು ಹುಲ್ಲು ಕುಯ್ದಾಗೋ ತನಕನೂ ಅಲ್ಲೇ ಇದ್ದರು. ಕುಯ್ದಾದಮೇಲೆ ನಮಗೆ ಹೊರೆನ ಹೊರಿಸ್ಬಿಟ್ಟು ಹೋದರು. ಸೊ ಅವರಿಂದ ನಮ್ಮ ಮನೆ ಹಸುಗಳಿಗೆ ಇಷ್ಟು ಒಳ್ಳೆ ಹುಲ್ಲು ಸಿಗ್ತಾಯಿದೆ, ಅದೊಂದು ಖುಷಿ ಇದೆ ನಮಗೆ. ಸೊ ಆಮೇಲೆ ಹಾಗೆ ಹೇಳ್ಕೊಟ್ಟಂಗೆ ಕುಯ್ದೆ ನಾನು. ಸ್ವಲ್ಪ ಆ ಕಡೆ ಸೈಡ್ ಹಾಕು, ಇನ್ನೊಂದು ಸ್ವಲ್ಪ ಈ ಕಡೆ ಸೈಡ್. ಇಬ್ಬರು ಸೇರಿ ಫಸ್ಟ್ ಹುಲ್ಲನ್ನ ಕುಯ್ಕೊಂಡ್ವಿ, ಆಮೇಲೆ ಹೊರೆನ ಮಾಡ್ಕೊಂಡ್ವಿ. ಅಂದರೆ ನಾನು ಕುಯ್ದಿದ್ದು ನನಗೆ, ನೀನು ಕುಯ್ದಿದ್ದು ನಿನಗೆ ಅನ್ನೋ ಥರ ಮಾಡಲಿಲ್ಲ, ಒಟ್ಟಿಗೆ ಮಾಡ್ಕೊಂಡ್ವಿ. ಒಂದು ಅಡಿ ಗ್ಯಾಪಲ್ಲಿ ಹಾಕು ಕ್ಲೀನಾಗಿ, ಒಂದ್ರ ಪಕ್ಕ ಒಂದು. ಸಾಕು. ಈಗ 1 ಇಂಟು ತಗೊಂಡು ಫಸ್ಟ್ 2 ಹಗ್ಗಕ್ಕೂ ಸೇರಿಸಿ ಇಡು. 2 ಹಗ್ಗಕ್ಕೂ ಸೇರಿಸಿ ಇಡು. ಅಷ್ಟೇ ಸಾಕು. ಈಗ 1 ಇಂಟು ಈ ಕಡೆ ಮುಖ ಮಾಡಿ ಹಾಕು, 1 ಇಂಟು ಆ ಕಡೆ ಮುಖ ಮಾಡಿ ಹಾಕು. ಹಿಂದೆ ಹಾಕು, ಸ್ವಲ್ಪ ಹಿಂದೆ ಹಾಕು.
ಈಗ ಆ ಕಡೆ ಸ್ವಲ್ಪ ಹೊರಗೆ ಆಗ್ಬೇಕು ಆ ಥರ. ಹ್ಞೂ ಹ್ಞೂ ಹಂಗೆ ಹಂಗೆ ಕುಯ್ದು ಹಿಂದೆ ಇತ್ತು ನಾನು ಅದನ್ನು ಮಾಡ್ತೀನಿ. ಹಾಂ ಹಂಗೆ ಹಂಗೆ ಹ್ಞೂ ಹಾಂ ಕರೆಕ್ಟ್ ಆಯ್ತು. ಎಲ್ಲ ಕುಯ್ದು ರಾಶಿ ಮಾಡಿ ಇಟ್ಟಿರೋದನ್ನೆಲ್ಲ ತಗೊಂಡು ಬಾ. ಹೊರೆನ ಕಟ್ಟೋದು ಕೂಡ ಕಲ್ತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದು ನಾವು ಹುಲ್ಲು ಕುಯ್ದು ಸ್ವಲ್ಪ ಸ್ವಲ್ಪ ಇಟ್ಟಿರ್ತೀವಲ್ಲ ಅದಕ್ಕೆ ಅರಿ ಅಂತ ಹೇಳ್ತೀವಿ. ಅರಿ ಒಟ್ಟೋದನ್ನು ಕೂಡ ಕಲಿಯೋಣ ಅಂತ ಹೇಳಿ ಹೇಳಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ತುದಿನ ಅಂದರೆ ಒಂದು ಕುಡಿನ ಆ ಕಡೆ ಒಂದು ಕುಡಿನ ಈ ಕಡೆ ಹಾಕಿ ಹೊರೆ ಒಟ್ಟಬೇಕು. ಒಟ್ಟೋದೇನಾದರೂ ಮಿಸ್ಟೇಕ್ ಆದರೂ ಸಹ ನಾವು ಹೊರೆ ಕಟ್ಕೊಂಡು ಹೊತ್ಕೊಂಡು ಹೋಗಬೇಕಾದ್ರೆ ಹುಲ್ಲು ಬಿದ್ದೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕೂಡ ಕೇರ್ಫುಲ್ಲಿಯಾಗೆ ಕಟ್ಟಬೇಕು. ನೋಡೋದಕ್ಕೆಲ್ಲ ಈಸಿನೇ ಅಂತ ಅನಿಸುತ್ತೆ, ಬಟ್ ಅದು ಮಾಡೋಕ್ಕೆ ಹೋದಾಗಲೇ ಅದ್ರದ್ದು ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಅಷ್ಟು ಸರಿಯಾಗಿ 100% ಒಟ್ಟಕ್ಕಾಗಲಿಲ್ಲ ನನಗೆ. ಒಂದು ರೇಂಜಿಗೆ ನಾನು ಅರಿಯನ್ನು ಒಟ್ಟಿದ್ದೆ. ತಲೆ ಬೇರೆ ಇತ್ಲ ಮಾಡ್ತೀಯಲ್ಲ, ಬೇರೆ ಆಚೆ ಆಚೆ ತಿರ್ಗಿಸಿ. ಹಾಂ ಹಂಗೆ ಇಲ್ಲಿ ಮಿಸ್ ಆಗಿತ್ತು ನಾನು ಒಟ್ಟಿದ್ದು. ಆಮೇಲೆ ಅವ್ರು ಸರಿಯಾಗಿ ಹೇಳಿಕೊಟ್ರು. ಇವರು ಈ ತೋಟದವರೇ. ಇವರು ಅಲ್ಲಿ ಬಂದಿದ್ದರಿಂದ ನಮಗೆ ಹೊರೆನ ಇಬ್ಬರಿಗೂ ಹೊರಿಸಿದ್ರು. ಆಮೇಲೆ ಹೊತ್ಕೊಂಡು ಬಂದ್ವಿ. ಅಂತೂ ಇಂತೂ ಹುಲ್ಲು ಕೊಯ್ದು ಮುಗಿಸಿದ್ವಿ. ಬೇಗನೆ ಆಯಿತು ಹುಲ್ಲು. ಆದರೆ ಅಲ್ಲಿಂದ ಮನೆಗೆ ಹೊತ್ಕೊಂಡು ಹೋಗೋಕ್ಕೆ 2 ಕಿಲೋಮೀಟ್ರ್ ಆಗುತ್ತೆ, ತುಂಬ ದೂರ ಆಗುತ್ತೆ. ಹೊರೆನೂ ಜಾಸ್ತಿ ವೆಯ್ಟ್ ಇರೋದ್ರಿಂದ ಬೆನ್ನೋವು ಇಲ್ಲ ಸೊಂಟ ನೋವು ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಟ್ರ್ಯಾಲಿನ ತಂದು ಇಟ್ಕೊಂಡಿದ್ದೀವಿ ಅಲ್ಲಿ ಗದ್ದೆನಲ್ಲಿ. ತೋಟದಿಂದ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ತೋಟದಿಂದ ಗದ್ದೆ ತನಕ ಹೊತ್ಕೊಂಡು ಬರ್ತೀವಿ. ಈ ರೀತಿ ತೋರಿಸ್ತೀನಿ ನಿಮಗೆ. ಆ ದೊಡ್ಡ ತೋಟದಿಂದ ಹೊತ್ಕೊಂಡು ಬರಬೇಕು. ಸೊ ಅಲ್ಲಿಂದ ಗದ್ದೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ತನಕ ಹೊತ್ಕೊಂಡು ಬರ್ತೀವಿ. ಆಮೇಲೆ ಇಲ್ಲೆಲ್ಲ ಮಣ್ಣು ಹೊಡೆಯೋದಕ್ಕೆ, ಗೊಬ್ಬರ ಹೊಡೆಯೋದಕ್ಕೆ ಗದ್ದೆ ಹಾಳಿನೆಲ್ಲ ಈ ಥರ ರೋಡ್ ಥರ ಮಾಡಿದ್ದಾರೆ. ಗದ್ದೆ ಹಾಳಿನೆಲ್ಲ ಹೊಡೆದ್ಬಿಟ್ಟು ಗಾಡಿ ಹೋಗೋ ಥರ ಮಾಡಿದ್ದಾರೆ. ಸೊ ಹಂಗಾಗಿ ಇಲ್ಲಿ ಟ್ರ್ಯಾಲಿ ಎಲ್ಲ ಆರಾಮಾಗಿ ಹೋಗುತ್ತೆ. ಅದಕ್ಕೋಸ್ಕರ ನಾವು ಟ್ರ್ಯಾಲಿ ತೊಗೊಂಡು ಬಂದು ತೋಟದಿಂದ ಗದ್ದೆ ತನಕ ಹೊತ್ಕೊಂಡು ಬಂದು ಟ್ರ್ಯಾಲಿಗೆ ಹಾಕ್ಕೊಂಡು ಆಮೇಲೆ ಇಲ್ಲಿಂದ ತಳ್ಕೊಂಡು ಹೋಗ್ತೀವಿ. ಇರಿ ನಿಮಗೆ ಟ್ರ್ಯಾಲಿ ತೋರಿಸ್ತೀನಿ. ಫುಲ್ ಸುಸ್ತಾಗೋದೆ ನಾನಂತೂ. ತೋಟದಲ್ಲಿ ಫುಲ್ ತಂಪಿತ್ತು, ಆದರೂ ಕೂಡ ಬಿಸಿಲು ರಾಪಿಗೆ ಫುಲ್ಲು ಸುಸ್ತಾಗೋಯ್ತು. ನೋಡಿ ಅಲ್ಲಿ ಟ್ರ್ಯಾಲಿ ನಿಲ್ಲಿಸಿದ್ದೀವಿ. ಇದು ಏನಾದರೂ ವೆಯ್ಟ್ ಇರೋದನ್ನೆಲ್ಲ ಎತ್ಕೊಂಡು ಹೋಗೋದಕ್ಕಂತೇಳಿ ಅಪ್ಪ ಬೈಕಿಗೆ ಜಾಯಿಂಟ್ ಮಾಡಿಕೊಂಡು ತೊಗೊಂಡು ಹೋಗೋದಕ್ಕಂತ ಬುಕ್ ಮಾಡ್ಕೊಂಡು ತಂದಿದ್ರು. ಸೊ ಅದಕ್ಕೆ ನಾವೀಗ ನಂದು ಮತ್ತು ನಮ್ಮ ಅತ್ತಿಗೆದು 2 ಹೊರೆನೂ ಹಾಕಿದ್ದೀವಿ. ಹಾಕ್ಕೊಂಡು ತಳ್ಕೊಂಡು ಹೋಗ್ತೀವಿ. ಇಬ್ಬರು ಇದ್ದೀವಲ್ಲ, ಇಬ್ಬರು ಇದ್ದು ತಳ್ಕೊಂಡು ಹೋಗೋದ್ರಿಂದ ಅಷ್ಟೇನು ಕಷ್ಟ ಅನಿಸಲ್ಲ ನಮಗೆ. ಒಬ್ಬೊಬ್ಬರಾದರೆ ತಳ್ಳೋದಕ್ಕೆ ಕಷ್ಟ ಆಗ್ತಿತ್ತು. ಇಬ್ಬರು ಇರೋದ್ರಿಂದ ಏನು ಕಷ್ಟ ಅನಿಸಲ್ಲ, ಆರಾಮಾಗಿ ತಳ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು, ಇವತ್ತೇ ತೊಗೊಂಡು ಬಂದಿರೋದು, ತಳ್ಳೋಕ್ಕಾಗತ್ತಾ ಅಂತ ನೋಡಬೇಕು. ಅಂತೂ ಟ್ರ್ಯಾಲಿಗೆ ಹುಲ್ಲೊರೆ ಹಾಕ್ಕೊಂಡು ತಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೊತ್ಕೊಂಬಂದಿದ್ರೆ ಬೆನ್ನು ನೋವು, ಸೊಂಟ ನೋವು ಇಷ್ಟೊತ್ತಿಗಾಗಲೇ ಸ್ಟಾರ್ಟ್ ಆಗೋದು. ಯಾಕೆಂದರೆ 2 ಕಿಲೋಮೀಟ್ರ್ ಹತ್ತತ್ರ ಆಗುತ್ತೆ ದೂರ. ಸೊ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ದೂರ ಹೊತ್ಕೊಂಡು ಬಂದು ಇದನ್ನು ಹಾಕ್ಕೊಂಡು ಎಳ್ಕೊಂಬಂದಿದ್ದರಿಂದ ನಮಗೇನು ಅಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಹಾಳಿಯ ಅಂಚಲ್ಲೆಲ್ಲ ಸ್ವಲ್ಪ ಎಳ್ಕೊಳ್ಳೋದು ಕಷ್ಟ ಆಯಿತು. ಮುಂದೆ ರೋಡಿಗೆ ಹೋದ್ಮೇಲೆ ತುಂಬ ಈಸಿ ಆಯಿತು. ಸೊ ಇದೇ ಬೆಸ್ಟ್ ಐಡಿಯಾ ಅಂತ ಅನ್ನಿಸ್ತು. ನಾಳೆಯಿಂದ ಹೀಗೆ ಮಾಡೋಣ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಬಂದ್ವಿ. ಒಂಥರ ಆರಾಮ್ ಅನ್ನಿಸ್ತು. ನಾವು ಹಾಗೆ ಹುಲ್ಲು ಕೊಯ್ಕೊಂಬರೋ ದಾರಿನಲ್ಲೇ ನಮ್ಮ ಪಕ್ಕದ ಮನೇಲಿ ನಮ್ಮ ಭಾವ ಆಗಬೇಕು ಅವರು, ಅವ್ರದ್ದು TC ಪೂಜೆ ಮಾಡ್ತಾಯಿದ್ರು. ಅಲ್ಲೇ ಕೋಳಿನೂ ಕುಯ್ದು ಹಾಕೊಂಡಿದ್ರು. ಗಮ್ಮತ್ತು ಊಟ ಇದೆ ಇವತ್ತು ರಾತ್ರಿ. ಆಮೇಲೆ ಪ್ರಸಾದ ಕೊಟ್ಟರು. ಪ್ರಸಾದ ತೊಗೊಂಡು ಹಣ್ಣು ಕೊಟ್ಟರು, ತಿಂದ್ಕೊಂಡು ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು. ಆಮೇಲೆ ಹಾಗೆ ಮುಂದೆ ಬಂದ್ವಿ. ನೋಡಿ ಕೋಳಿ ಕುಯ್ ಚೀಲಕ್ಕೆ ಹಾಕ್ತಿದ್ದಾರೆ. ಸಂಜೆ ಗಮ್ಮತ್ತು ಊಟ. ನಾವು ಬರೋದಾ? ಅಂತೂ ಇಂತೂ ಹುಲ್ಲಿನವರೆ ಮನೆಗೆ ಬಂತು. ಸ್ವಾಮಿ, ಹುಲ್ಲು ತಂದು ಫುಲ್ ಸುಸ್ತಾಗಿತ್ತು. ಇವತ್ತು ಶುಕ್ರವಾರ ಆಗಿದ್ದರಿಂದ ತಲೆ ಸ್ನಾನ ಮಾಡಿ ದೇವ್ರ ಪೂಜೆನೂ ಮಾಡಬೇಕಿತ್ತು. ಸೊ ಮನೆಗೆ ಬಂದುಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿದ್ದೀನಿ. ಸೊ ಒಂಥರ ಹುಲ್ಲು ತರಕ್ಕೆ ಹೋಗಿದ್ದು ನನಗೊಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಥರ ಇತ್ತು. ಒಂಥರ ಖುಷಿನೂ ಆಯಿತು. ಸ್ಟಾರ್ಟಿಂಗ್ ಎಲ್ಲ ಕೆಲಸನೂ ಖುಷಿನೇ ಅನಿಸುತ್ತೆ, ಆದರೆ ಮಾಡ್ತಾ ಮಾಡ್ತಾ ಕಷ್ಟ ಅಂತ ಅನಿಸತ್ತೆ. ಇವತ್ತಿನ ದಿನ ನನಗೆ ಖುಷಿ ಆಯಿತು.
ತುಂಬ ಕಷ್ಟಪಟ್ಟು ಇವತ್ತು ಫಸ್ಟ್ ಟೈಮು ಹುಲ್ಲು ಕುಯ್ದಿದ್ದೀನಿ. ತುಂಬ ಎಫರ್ಟ್ ಹಾಕಿ ಕೆಲಸನ ಮಾಡ್ತಾಯಿದ್ದೀನಿ. ಸೊ ನನಗೇನು ಒಂಥರ ಖುಷಿ ಅನ್ನಿಸ್ತು, ಮಾಡ್ಬೋದಪ್ಪ ಈ ಕೆಲಸ ಅಂತ ಹೇಳಿ ಅನ್ನಿಸ್ತು. ಸೊ ನಿಮಗೇನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.